ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರದೊಳಗಿನ ಒಳಜಗಳ, ಡಿಕೆ ಶಿವಕುಮಾರ್ ಅವರ ನಿರೀಕ್ಷೆಗಳು, ಸಿದ್ದರಾಮಯ್ಯ ಅವರ ನಾಯಕತ್ವ ಮತ್ತು ಹೈಕಮಾಂಡ್ನ ಮೌನ ಈಗ ದೊಡ್ಡ ರಾಜಕೀಯ ಪ್ರಶ್ನೆಯಾಗುತ್ತಿದೆ. ಸ್ನೇಹಿತರೆ, ಒಂದು ಮಾತು, ನಿರ್ಧಾರ ತಡವಾದ್ರೆ ಇದರ ಬೆಲೆ ತುಂಬಾ ದುಬಾರಿಯಾಗಬಹುದು ಅಂತ ಈಗ ಕಾಂಗ್ರೆಸ್ ಪಕ್ಷದ ಸ್ಥಿತಿ ನೋಡಿದ್ರೆ ಇದೇ ಮಾತು ನೆನಪಾಗುತ್ತದೆ. ಕಳೆದ ಹಲವು ತಿಂಗಳುಗಳಿಂದ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದೆ ಕಾಲಹರಣ ಮಾಡುತ್ತಿದೆ. ಹಾಗಾದ್ರೆ ಹೈಕಮಾಂಡ್ ಮೌನಕ್ಕೆ ಕಾರಣ ಏನು? ಕೇವಲ ಒಂದ ಕಾರಣ ಅಲ್ಲ, 4 ಕಾರಣಗಳಿವೆ. ಮೊದಲ ಕಾರಣ ಜಾತಿ ಸಮೀಕರಣ. ಕುರುಬ ಮತ್ತು ಒಕ್ಕಲಿಗ ಸಮುದಾಯ ಎರಡೂ ಕಾಂಗ್ರೆಸ್ಗೆ ಬೇಕು. ಯಾರನ್ನು ಹಿಂದೆ ಹಾಕಿದ್ರೂ ಒಂದು ಮತ ಕಳೆದುಕೊಳ್ಳುವ ಭಯ. 2. ಗೆಲ್ಲಿಸಿದ ಮುಖ ಬದಲಿಸುವ ಅಪಾಯ. 2023ರ ಗೆಲುವು ಸಿದ್ದರಾಮಯ್ಯ ಹೆಸರಲ್ಲೇ ಬಂತು. ಅವರನ್ನು ಮಧ್ಯದಲ್ಲೇ ಕಿತ್ತರೆ ದೌರ್ಬಲ್ಯದ ಸಂಕೇತ. 3. ರಾಷ್ಟ್ರ ರಾಜಕೀಯ. ಕರ್ನಾಟಕ ಕಾಂಗ್ರೆಸ್ನ ಪ್ರಯೋಗಶಾಲೆ. ಇಲ್ಲಿ ಒಡಕ್ಕೆ ತೊರೆದರೆ ದೇಶಾದ್ಯಂತ ಸಂದೇಶ ತಪ್ಪಾಗಿ ಹೋಗುತ್ತದೆ. 4. ಶಾಸಕ ಬಲ. 48 ಶಾಸಕರು ಶಿವಕುಮಾರ್ ಬೆಂಬಲದಲ್ಲಿ ಸೇರಿದ್ದಾರೆ. ಯಾರಿಗೆ ಇಲ್ಲ ಅಂದರೂ ಪಕ್ಷ ಒಡೆಯುವ ಅಪಾಯ. ಈ 4 ಕಾರಣಗಳು ಒಟ್ಟಾಗಿ ಹೈಕಮಾಂಡ್ ನ ಕೈ ಕಟ್ಟಿ ಹಾಕಿವೆ. ಡಿಕೆ ಶಿವಕುಮಾರ್ ಪ್ರತಿ ಬಾರಿ ಒಂದೇ ಮಾತು ಹೇಳ್ತಿದ್ದಾರೆ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹೈಕಮಾಂಡ್ ಏನು ಹೇಳುತ್ತದೋ ಅದನ್ನು ಪಾಲಿಸುತ್ತೇನೆ ಅಂತ. ಆದರೆ ಅವರ ಮಾತಿನ ಒಳಗಿನ ನೋವು ಮತ್ತು ಅಸಮಾಧಾನ ಈಗ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ರಾಜಕೀಯವಾಗಿ ನೋಡಿದ್ರೆ ಡಿಕೆ ಶಿವಕುಮಾರ್ ಕೇವಲ ನಾಯಕ ಅಲ್ಲ, ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯದ ಮುಖ. ಇದೀಗ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿರೋ ಹೇಳಿಕೆಯು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ನಾನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೇರಿ ನಿರ್ಧಾರ ತೆಗೆದುಕೊಳ್ಳುತ್ತೀವಿ ಎಂದು ಹೇಳಿದ್ದಾರೆ. ಆದ್ರೆ ಯಾವಾಗ? ಇದೇ ಪ್ರಶ್ನೆ ಈಗ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಡುತ್ತಿದೆ. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಕಾಂಗ್ರೆಸ್ಗಾಗಿ ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಸಂಕಷ್ಟದ ಸಮಯದಲ್ಲೂ ಪಕ್ಷದ ಜೊತೆ ನಿಂತಿದ್ದಾರೆ. ಹಿಮಾಚಲ್, ಅಸ್ಸಾಂ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಂಕಷ್ಟದಲ್ಲಿ ಇದ್ದಾಗ ಡಿಕೆಶಿಯು ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ದಾರೆ. ಇಂಥ ನಾಯಕನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳದೇ ಇದ್ದರೆ ಅದು ಕಾಂಗ್ರೆಸ್ಗೆ ದೊಡ್ಡ ರಾಜಕೀಯ ಅಪಾಯವಾಗಬಹುದು. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಸಿದ್ದರಾಮಯ್ಯ ಅವರು ನಂತರ ಕಾಂಗ್ರೆಸ್ನ ಮುಂದಿನ ಮುಖ ಯಾರು? ಈಗಲೇ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ನೀಡದೆ ಹೋದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ ಎಂದು ಅನೇಕ ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಈಗ ತೆಗೆದುಕೊಳ್ಳುವ ನಿರ್ಧಾರವನ್ನು ಮುಂದಿನ 10 ವರ್ಷದ ಕರ್ನಾಟಕ ರಾಜಕೀಯದ ದಿಕ್ಕನ್ನು ನಿರ್ಧರಿಸಬಹುದು. ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತಿದೆಯಾ ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದೆ ವರಿಸಲಾಗುತ್ತಿದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗುವವರೆಗೆ ಕಾಂಗ್ರೆಸ್ ಒಳಗಿನ ಗೊಂದಲ ಮುಂದುವರಿಯುವ ಸಾಧ್ಯತೆ ಇದೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಾ ಅಥವಾ ಸಿದ್ದರಾಮಯ್ಯ ಅವರಿಗೆ ಮುಂದುವರಿಯಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.